ಯಾರೋ ಒಬ್ಬ ಪೇಷಂಟ್ ಬಂದಾನಂದ್ರೆ ಹಬ್ಬ ಬಂದ್ರೆ 4 ರಿಂದ 5 ಮರ್ಮ ಮಾಡೋದಿರುತ್ತೆ ಅಷ್ಟೇನೆ. 5 ಮರ್ಮ ವಿತ್ ಇನ್ ಗ್ಯಾಪ್ ಅಲ್ಲಿ ಮಾಡಿದ್ರೆ ಸಾಕು. ಅದನ್ನ ನೀವು ಮಾಡ್ತಾ ಹೋಗ್ತೀರಿ. ನಿಮ್ಮ ಕ್ಲಿನಿಕ್ ಅಲ್ಲಿ ಬೆಸ್ಟ್ ಆಗಿ ಪ್ರಾಕ್ಟೀಸ್ ಮಾಡೋ ರೀತಿನ ಹೇಳ್ಕೊಡ್ತೀನಿ. ಅದನ್ನ ರಿಸಲ್ಟ್ ಕಂಡ್ಕೋಬಹುದು. ರಿಸಲ್ಟ್ ಅನ್ನ ನೀವು ನೀ ಪೆನ್ಗೆ ಮರ್ಮ ಮಾಡಿದ್ರೆ, ಟಿಲ್ ಮರ್ಮ ಕಲ್ತ್ಬಿಟ್ಟು ಮರ್ಮ ಮಾಡಿದ್ರೆ, ನೀವು ಯಾವ್ದು ಕಲರ್ ಬೇಕಾಗಿಲ್ಲ, ಪ್ರೆಜರ್ ಬೇಕಾಗಿಲ್ಲ, ಮ್ಯಾರಿ ಕಲರ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಜಸ್ಟ್ ಮರ್ಮ ಮಾಡ್ಬಿಟ್ಟು 15 ನಿಮಿಷ ವೇಟ್ ಮಾಡಿ. ಒಂದು ನೀ ಪೇನ್ ಬಂದಿದೆ ಅಂದ್ರೆ, ನಿಮಗೆ ನೀ ಪೇನ್ ಕ್ಲಾಸ್ ಅಲ್ಲಿ ಹೇಳಿದೀನಲ್ವಾ, ಅದು ಬೇಸಿಕ್ ಮರ್ಮ. ಅಡ್ವಾನ್ಸ್ ಮರ್ಮದಲ್ಲಿ ಪಂಚಭೂತಗಳ ಸಮತೋಲನ ಮಾಡ್ಕೊಂತೀರಾ. ನೆಕ್ಸ್ಟ್ ಮರ್ಮ ತರಗತಿಯಲ್ಲಿ 4-5 ಮರ್ಮ ಪಾಯಿಂಟ್ ಗಳನ್ನ ಮಾಡಿ ½ ರೆಸ್ಟ್ ಬಿಡಿ. ½ ಏನ್ ಮಾಡಿ ಗೊತ್ತಾ, ಚೆಕ್ ಮಾಡಕ್ ಹೇಳಿ, ನಡೆದಾಡಕ್ ಹೇಳಿ. ರಿಸಲ್ಟ್ ಗುಡ್ 50%. ಕೆಲವರಿಗೆ ಅದು ನೀ ಪೇನ್ ಇತ್ತು ಅನ್ನೋ ಒಂದು ಫೀಲಿಂಗೇ ಇರಲ್ಲ. ಕಲರ್ ಏನೋ ವರ್ಕ್ ಆಗ್ಬೇಕಾದ್ರೆ ಟೈಮು ವಾರ ಗಟ್ಲೆ ಬೇಕಾಗುತ್ತೆ. ಮರ್ಮ ಇಲ್ಲ, ಇನ್ಸ್ಟೆಂಟ್ ರಿಲೀಫ್. ಪೇನ್ ಕಿಲ್ಲರ್ ತಗೊಂಡಾಗ ಇನ್ಸ್ಟೆಂಟ್ ರಿಲೀಫ್ ಆಗುತ್ತೆ, ನಾಳೆ ಬರುತ್ತೆ. ಮರ್ಮ ಹಂಗಿಲ್ಲ, ಅಲ್ಲಿಂದಲ್ಲೇ ಕಮ್ಮಿ ಆಗುತ್ತೆ. ಆದ್ರೆ ಕಮ್ಮಿ ಆಗಿರೋದು ಮತ್ತೆ ರಿಪೀಟ್ ಆಗಲ್ಲ.